ಪೋಕ್ಸೋ ಕೇಸ್ನ ಏವಿನ ಆರೋಪಿ ಮುರುಘಾಶ್ರೀಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. 2 ಬಾರಿ ಬೇಲ್ ಸಿಕ್ಕಿರುವ 5 ತಿಂಗಳಿನಿಂದ ಕಂಬಿ ಹಿಂದೆಯೇ ಇದ್ದಂತ ಶ್ರೀಗಳು ಇವತ್ತು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಅದ್ದೂರಿ ಸ್ವಾಗತ, ಭಕ್ತರ ಸಂತಸ, ಮುರುಘಾಶ್ರೀ ಮೊಗದಲ್ಲೂ ಮಂದಹಾಸ. ಪೋಕ್ಸೋ ಕೇಸ್ನಲ್ಲಿ ಜೈಲು ಸೇರಿದ್ದ ಮುರುಘಾಶ್ರೀ ಬಂಧ ಮುಕ್ತರಾಗಿದ್ದಾರೆ. 2 ಬಾರಿ ಬೇಲ್ ಸಿಕ್ಕರೂ ಕಂಬಿ ಹಿಂದೆಯೇ ನೆರಳಾಡ್ತಿದ್ದ ಸ್ವಾಮೀಜಿ ಇವತ್ತು ಮೊಗುಳು ನಗುತ್ತಲೇ ಜೈಲಿಂದ ಹೊರಗೆ ಕಾಲಿಟ್ಟಿದ್ದಾರೆ. 150 ದಿನದ ಬಳಿಕ ಜೈಲಿಂದ ಹೊರಬಂದ ಮುರುಘಾಶ್ರೀ 2 ಬಾರಿ ಬೇಲ್, 2 ಬಾರಿ ಅರೆಸ್ಟ್, 3ನೇ ಬಾರಿ ರಿಲೀಸ್. ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ ಕಳಂಕ ಹೊತ್ತಿರೋ ಮುರುಘಾಶ್ರೀ ಇವತ್ತು ಜೈಲಿಂದ ರಿಲೀಸ್ ಆಗಿದ್ದಾರೆ. ಇಷ್ಟಕ್ಕೂ ಮುರುಘಾಶ್ರೀ ವಿರುದ್ಧ 2022ರಲ್ಲಿ 2 ಪೋಕ್ಸೋ ಕೇಸ್ ದಾಖಲಾಗಿತ್ತು. ಚಿತ್ರದುರ್ಗದ ಪೊಲೀಸರು ಮುರುಘಾಶ್ರೀಯನ್ನ ಬಂಧಿಸಿ ಜೈಲಿಗಟ್ಟಿದ್ರು. 1 ವರ್ಷ ಜೈಲಲ್ಲೇ ಇದ್ದ ಮುರುಘಾಶ್ರೀ 2023ರ ನವೆಂಬರ್ 8ರಂದು ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರಬಂದಿದ್ರು. ಆದರೆ 2ನೇ ಕೇಸಲ್ಲಿ ಬೇಲ್ ಸಿಕ್ಕಿಲ್ಲ ಅಂತ 4 ದಿನಕ್ಕೆ ಮತ್ತೆ ಅರೆಸ್ಟ್ ಆಗಿ ಮತ್ತೊಮ್ಮೆ ಬೇಲ್ ಮೇಲೆ ರಿಲೀಸ್ ಆಗಿದ್ರು. ಹೀಗೆ 2 ಬಾರಿ ಬೇಲ್ ಮೇಲೆ ಹೊರಬಂದಿದ್ದ ಮುರುಘಾಶ್ರೀಗೆ ಸುಪ್ರೀಂ ಕೋರ್ಟ್ ಶಾಕ್ ನೀಡಿತ್ತು. ಸಂತ್ರಸ್ತೆಯರು ಶ್ರೀಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. 13 ಮುಖ್ಯ ಸಾಕ್ಷಿಗಳ ವಿಚಾರಣೆ ಪೂರ್ಣ ಆಗುವವರೆಗೂ ಮುರುಘಾಶ್ರೀನ ಬಂಧನದಲ್ಲಿಡುವಂತೆ ಕೋರ್ಟ್ ಆದೇಶ ನೀಡಿತ್ತು. ಹೀಗಾಗಿ 2024ರ ಮೇ 27ರಂದು ಮುರುಘಾಶ್ರೀ ಕೋರ್ಟ್ಗೆ ಶರಣಾಗಿದ್ರು. ಇದೀಗ ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಂಡಿದೆ. ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ರಿಲೀಸ್ಗೆ ಆದೇಶ ನೀಡಿದೆ. ಇವತ್ತು ಮಧ್ಯಾಹ್ನ ಮುರುಘಾಶ್ರೀ ನಗುತ್ತಲೇ ಜೈಲಿಂದ ಹೊರಬಂದ್ರು. ಚಿತ್ರದುರ್ಗ ಪ್ರವೇಶಕ್ಕೆ ನಿರ್ಬಂಧ ಕಾರಣಕ್ಕೆ ದಾವಣಗೆರೆಗೆ ಬಂದ ಮುರುಘಾಶ್ರೀಗೆ ಭಕ್ತರಿಂದ ಅದ್ದೂರಿ ಸ್ವಾಗತ ಸಿಕ್ತು. ಶಿವಯೋಗಿ ಮಂದಿರಕ್ಕೆ ಭೇಟಿ ನೀಡಿ ಜಯದೇವ ಸ್ವಾಮೀಜಿ ಗದ್ದುಗೆಗೆ ನಮಸ್ಕರಿಸಿದ್ರು. ಬಳಿಕ ಮಾತನಾಡಿದ ಮುರುಘಾಶ್ರೀ ಸತ್ಯಕ್ಕೆ ಜಯ ಸಿಗುವ ವಿಶ್ವಾಸವಿದೆ ಅಂದ್ರು. ಬಸವೇಶ ಮುರುಗೇಶನ ಆಶೀರ್ವಾದದಿಂದ ನಾವುಗಳು ಇವತ್ತು ಈ ಒಂದು ಬಂದಿಖಾನೆಯಿಂದ ಬಿಡುಗಡೆಯಾಗಿದ್ದೀವಿ. ಇಷ್ಟನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನೋಡೋಣ, ಮುಂದೆ ವಿಚಾರ ಮಾಡಿ ಹೆಜ್ಜೆ ಇಡೋಣ. ಇದು ಸಕಾಲ ಅಲ್ಲ, ಇದು ಮೌನ ವಹಿಸುವಂಥ ಕಾಲ. ಇದು ಕಾನೂನು ಹೋರಾಟ ನಡೀತಾ ಇದೆ. ಸತ್ಯಕ್ಕೆ ಜಯ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಸದ್ಯಕ್ಕಂತೂ ಮುರುಘಾಶ್ರೀ ಬೇಲ್ ಸಿಕ್ಕ ಖುಷಿಯಲ್ಲಿದ್ದಾರೆ. ಆದರೆ ತೀರ್ಪು ಏನಾಗುತ್ತೋ ಅನ್ನೋ ಆತಂಕ ಒಳಗೊಳಗೆ ಕಾಡ್ತಿದೆ. ಬಸವರಾಜು ಮುದನೂರು, TV9 ಚಿತ್ರದುರ್ಗ.